ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು NS400 ರಿವ್ಯೂ ಮಾಡ್ತಾ ಇದೀನಿ. ಈ ಬೈಕ್ ಅಲ್ಲಿ ನಿಮಗೆ ತುಂಬಾ ಎಲೆಕ್ಟ್ರಾನಿಕ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು, ಅಪ್ಸೈಡ್ ಡೌನ್ ಫೋಕ್ ಕೂಡ ಕೊಟ್ಟಿದ್ದಾರೆ. ಗೋಲ್ಡನ್ ಫೋಕ್ ನೋಡ್ತಾ ಇದ್ದೀರಾ. ಜೊತೆಗೆ LED ಹೆಡ್ಲೈಟರ್ ಕೊಟ್ಟಿದ್ದಾರೆ. LED DRL ಕೂಡ ಬರುತ್ತೆ. ಮತ್ತೆ ನಿಮಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಈ ಒಂದು ಇದರಲ್ಲಿ ನಿಮಗೆ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಮ್ಯೂಸಿಕ್, ಕಾಲ್ ನೋಟಿಫಿಕೇಶನ್ ಕೂಡ ನೀವು ಆಪರೇಟ್ ಮಾಡಬಹುದು. ಜೊತೆಗೆ ರೋಡು, ರೈನು, ಆಫ್ ರೋಡು, ಸ್ಪೋರ್ಟ್ ಇಷ್ಟು ರೈಡಿಂಗ್ ಮೋಡ್ ಕೊಟ್ಟಿದ್ದಾರೆ. ಸ್ಲಿಪ್ಪರ್ ಕ್ಲಚ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. 12 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಓವರ್ ಆಲ್ ನಿಮಗೆ ಹೇಳ್ಬೇಕಂದ್ರೆ ವೆಹಿಕಲ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ 172 ಕಿಲೋ ಬರುತ್ತೆ. ಮೈಲೇಜ್ ಹೇಳ್ಬೇಕಂದ್ರೆ 30 ಕಿಲೋಮೀಟರ್ ಮೈಲೇಜ್ ಆರಾಮ ಬರುತ್ತೆ. ಇದರಲ್ಲಿ ನಿಮಗೆ 42 PS ಪವರ್ ಬರುತ್ತೆ. 35 NM ಟಾರ್ಕ್ ಕೂಡ ಬರ್ತಾ ಇದೆ. ಈ ಒಂದು ಬೈಕ್ ಅಲ್ಲಿ ನಿಮಗೆ ಫುಲ್ಲಿ ಸ್ಪಿಟ್ ಸ್ಟೆಪ್ ಅಪ್ ಬರುತ್ತೆ. ಸೊ ಈ ಬೈಕ್ ನ ಒಂದು ಎಕ್ಸೋರೂಮ್ ಬೆಲೆ ಹೇಳ್ಬೇಕು ಅಂದ್ರೆ 1,93,900 ರೂಪಾಯಿ ಎಕ್ಸೋರೂಮ್ ಬೆಲೆ ಆಗುತ್ತೆ. ಸೊ ಈ ಬೈಕ್ ನ ಯಾರ್ಯಾರು ತಗೋಬೇಕು ಅನ್ಕೊಂಡಿದಿರಲ್ಲ, ಇಷ್ಟು ಕಮ್ಮಿ ಬೆಲೆಯಲ್ಲಿ ಬೇರೆ ಬ್ರಾಂಡ್ ಅವರಿಗೆ ಯಾವ್ದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಕೊಡಕ್ಕೆ. ಸಿಕ್ಕಾಪಟ್ಟೆ ಫೀಚರ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು NS400 ನ ಬೈ ಮಾಡ್ಬೇಕು ಅನ್ಕೊಂಡ್ರೆ ಈ ಒಂದು ಗಾಡಿನ ಕಣ್ಣು ಮುಚ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಯಾರ್ಯಾರು ಈ ಬೈಕ್ ನ ತಗೋಬೇಕು ಅನ್ಕೊಂಡಿರ, ಬಜಾಜ್ ಬೈಕ್ ನ ತಗೋಬೇಕು ಅನ್ಕೊಂಡಿರ, ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ ಲೊಕೇಶನ್ ಹಾಕಿರ್ತೀನಿ. ಶೋರೂಮ್ ಟೆಸ್ಟೆಡ್ ಬುಕ್ ಮಾಡಿ, ಶೋರೂಮ್ ವಿಸಿಟ್ ಮಾಡಿ. ಹಾಗೆ ನಾನು ನನ್ನ ಒಂದು ವಿಡಿಯೋ ಇದೇ ತರ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.